ಅವಳ ಮುಂದೆ ಮದುವೆ ಪ್ರಸ್ತಾಪ ಮಾಡ್ಬಿಡ್ಬೇಕು, ಅದು ಈಗ್ಲೇನೆ. ಮೀರಾ? ಮೇಡಮ್ ಬಂದೆ. ಆಯ್ತು. ಮೀರಾ, ಹಾ, ನಾನ್ ನಿನ್ಗೊಂದ್ ಕಥೆ ಹೇಳ್ತೀನಿ. ಹಾ, ಕೇಳಕ್ ನಾನ್ ರೆಡಿ. ಆದ್ರೆ ಒಂದ್ ಕಂಡೀಷನ್. ಏನು? ಕಥೆನೂ ಹೇಳ್ತೀನಿ, ಆದ್ರೆ ಕಥೆ ಕೊನೆನಲ್ಲಿ ವಿಕ್ರಮಾದಿತ್ಯ ರಾಜನ್ಗೆ ಬೇತಾಳ ಕೇಳಿದ ಹಾಗೆ ಪ್ರಶ್ನೆನೂ ಕೇಳ್ತೀನಿ. ಒಪ್ಕೊಳಕ್ಕಾಗ್ದಿರೋ ಕಂಡೀಷನ್ ಏನಲ್ವಲ್ಲ, ನಾನ್ ರೆಡಿ. ಸರಿ. ಒಂದೂರಲ್ಲಿ ಒಂದು ಸುಂದರವಾದ ಕೂಡು ಕುಟುಂಬ. ಆ ಕುಟುಂಬದಲ್ಲಿ ಒಂದು ಮುದ್ದಾದ ಗಂಡ ಹೆಂಡತಿ ಜೋಡಿ. ನನಗೆ ಐಸ್ ಕ್ರೀಮ್ ಅಷ್ಟೇನೆ ಸರ್. ಆ ಹೆಂಡತಿ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವಳ ಮಗು ಸತ್ತು ಹೋಗುತ್ತೆ. ಅವಳಿಗೆ ಮುಂದೆ ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ. ನಿಮ್ ಹೊಟ್ಟೆ ಒಳಗಿಂದ ಗರ್ಭಕೋಶನ ತೆಗೆದಾಕಿದಾರೆ, ಅದಕ್ಕೆ ನಿಮ್ಮ ಮಕ್ಕಳಾಗಲ್ಲ. ಓ, ಇವಳು ಕಥೆನೇ ಹೇಳ್ತಿದ್ದಾಳೆ. ಅಲ್ಲಿಗೆ ಟ್ರ್ಯಾಕಿಂಗ್ ಬಂದ್ಲು. ಮೀರಾ, ಹಾ, ಕಥೆ ಕೇಳಿಸ್ಕೊತಾ ಇದೆಯಾ ತಾನೆ? ಹಾ ಮೇಡಮ್, ಕೇಳಿಸ್ಕೊತಾ ಇದ್ದೀನಿ. ಪಾಪ ಅವ್ರಿಗೆ ಮಕ್ಕಳಾಗಲ್ಲ ಅಂತ ಕೇಳಿ ನನಗ್ ತುಂಬಾ ಬೇಜಾರಾಯ್ತು ಮೇಡಮ್. ನೀವ್ ಹೇಳಿ ಮೇಡಮ್. ಈ ಜನ್ಮದಲ್ಲಿ ನಿಮಗ್ ಮಕ್ಕಳಾಗಲ್ಲ, ನೀವು ತಾಯಿ ಆಗಲ್ಲ. ಆ ಹೆಂಡತಿಗೆ ಮಕ್ಕಳಾಗ್ಲಿಲ್ಲ, ಆದ್ರೆ ಅವ್ರ ವಂಶ ಬೆಳಿಬೇಕಲ್ವಾ? ಹಾಗಾಗಿ ಆ ಹೆಂಡತಿ ತನ್ನ ಗಂಡನ್ಗೆ ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇಂಥದ್ದೇ ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನನಗೆ ಕಾರಣಕ್ಕೂ ಹಿಂಜರಿಯಲ್ಲ. ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಅದಕ್ಕೆ ತಕ್ಕ ಹಾಗೆ ತನ್ನ ಗಂಡನ್ಗೆ ತಕ್ಕನಾದ ಹುಡುಗಿನೂ ಸಿಗ್ತಾಳೆ. ಆ ಹುಡುಗಿ ಮದ್ವೆ ಆಗಿ ಒಪ್ಕೊಂಡ್ಲ ಮೇಡಮ್? ಇನ್ನೂ ಇಲ್ಲ. ಆ ಹೆಂಡತಿ ಇನ್ನೂ ಅವಳ ಜೊತೆ ಮದುವೆ ಪ್ರಸ್ತಾಪನೆ ಮಾಡಿಲ್ಲ. ಪ್ರಸ್ತಾಪ ಮಾಡು ಅಂತ ಕಾಯ್ತಾ ಇದೀನಲ್ಲ, ಮಾಡೆ. ಅದ್ರಲ್ಲೂ ಆ ಹುಡುಗಿ ಹತ್ರ ಎರಡನೇ ಮದುವೆ ಕೇಳೋದಕ್ಕೆ ಆ ಹೆಂಡತಿಗೆ ಮುಜುಗರ. ಎರಡನೇ ಮದ್ವೆ ಆದ್ರೂ ಪರವಾಗಿಲ್ಲ, ಅರ್ಜುನ್ ಅಂತ ಹ್ಯಾಂಡ್ಸಮ್ ಶ್ರೀಮಂತ ಸಿಗ್ತಾನೆ ಅಂದ್ರೆ ತಾಲಿ ಕಟ್ಟಿಸ್ಕೊಡೋದಕ್ಕೆ ನಾನ್ ತುದಿ ಕಾಲಲ್ಲಿ ನಿಂತಿದ್ದೀನಿ. ಕೇಳು. ಎದುರುಗಡೆ ಕೇಳೋದಕ್ಕೆ ಧೈರ್ಯ ಬರ್ತಾ ಇಲ್ಲ, ಹಾಗಂತ ಬಿಟ್ಟಿರೋದಕ್ಕೂ ಆಗ್ತಾ ಇಲ್ಲ. ತಗೋ. ಇಂಥ ಅಸಹಾಯಕ ಪರಿಸ್ಥಿತಿನಲ್ಲಿ ಆ ಹೆಂಡತಿ ಹೇಗ್ ಕೇಳ್ತಾಳೆ, ಏನ್ ಮಾಡ್ತಾಳೆ? ನಾನೊಬ್ಳು ಲಾಯರ್ ಆಗಿ ಇದು ಉತ್ತರ ಕೊಡ್ಲಾ ಮೇಡಮ್? ಗುಡ್, ಕೊಡು. ಆ ಹೆಂಡತಿ ಮದ್ವೆ ಮಾಡ್ಸೋದೇನೋ ಸರಿ, ಹುಡುಗಿ ಒಪ್ಕೊಂಡ್ಲು ಅಂತಾನೂ ಅನ್ಕೊಳ್ಳೋಣ. ನಿನಗೇನನ್ಸುತ್ತೆ, ಅವಳು ಒಪ್ಪಬಹುದಾ? ಒಪ್ಪೋಕೆ ಚಾನ್ಸ್ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವಾಗ ಎರಡನೇ ಮದ್ವೆ ಕಾಮನ್ ಅಲ್ವಾ ಮೇಡಮ್? ಹಾ, ಹಾಗಾದ್ರೆ ನಾನು ಅಂದ್ರೆ ಆ ಹೆಂಡತಿ ಆ ಹುಡುಗಿ ಹತ್ರ ಹೋಗಿ ಎರಡನೇ ಮದುವೆ ಪ್ರಸ್ತಾಪ ಮಾಡಬಹುದಾ? ಖಂಡಿತ ಇಲ್ಲ. ಯಾಕೆ? ಮೊದಲು ಡಿವೋರ್ಸ್ ಕೊಟ್ಟೆ, ಗಂಡನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೇಗಾಗುತ್ತೆ? ಕಾನೂನು ಪ್ರಕಾರ ಅದು ತಪ್ಪಲ್ವಾ ಮೇಡಮ್? ಅದಕ್ಕೆ ಹೆಂಡತಿ ಮೊದಲು ಗಂಡನ್ ಡಿವೋರ್ಸ್ ಕೊಡ್ಬೇಕು. ಡಿವೋರ್ಸೇ ಕೊಡದೆ ಆ ಹುಡುಗಿ ಹತ್ರ ಕೇಳೋದು ತಪ್ಪಲ್ವಾ ಮೇಡಮ್? ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅಲ್ವಾ ಮೇಡಮ್? ಹಾಗಾದ್ರೆ ನಾನ್ ಬರೋ ಟೈಮ್ ಬಂತು ಅಂತ ಅನ್ಕೊಳ್ಳ. ಐ ಮೀನ್ ಹೊರಡ್ತೀನಿ ಅಂತ ಹೇಳ್ಬಾರ್ದಲ್ವಾ, ಅದಕ್ಕೆ ಬರ್ತೀನಿ ಅಂತ ಹೇಳ್ದೆ. ಸರಿ ಮೇಡಮ್, ಬರ್ತೀನಿ, ಬಾಯ್. ಅಂದ್ರೆ ನಾನೀಗ ಅರ್ಜುನ್ ಸರ್ಗೆ ಡೈವರ್ಸ್ ಕೊಡ್ಬೇಕಾ? ನಾನ್ ಡೈವರ್ಸ್ ಕೊಡೋಕು ಮುಂಚೆನೆ ಮೀರಾ ಕೇಳಿದ್ರೆ ಅವಳು ಮದ್ವೆಗೆ ಒಪ್ಪಲ್ಲ ಅಂತ ಆಯ್ತು.
ಲಾಯರ್ ಆಗಿ ಅಷ್ಟು ಕ್ಲಾರಿಟಿ ಇರೋಳ್ಗೆ ನಾನು ಹೇಳಿದ ಕಥೆಯಲ್ಲಿ ಬರೋ ಹುಡುಗಿ ತಾನೇ ಅಂತ ಗೊತ್ತಾಗೋಕ್ಕೂ ಮುಂಚೆ ಮೊದಲು ನಾನೇ ಡೈವರ್ಸ್ಗೆ ಅಪ್ಲೈ ಮಾಡಬೇಕು. ಅನು, ನಾಳೆನೆ ನಿನ್ ಮಗಳು ಜಾತಕನ ಕೊಟ್ ಕಳ್ಸು. ತಡ ಮಾಡ್ಬೇಡ. ನಮ್ ಗುರುಗಳಿಗೆ ಕೊಟ್ಟು ಇವರಿಬ್ರು ಜಾತಕ ಹೇಗ್ ಹೊಂದುತ್ತೆ ಅಂತ ಕೇಳ್ಕೊತೀನಿ. ಏನಾದ್ರೂ ಸಮಸ್ಯೆ ಇದ್ರೆ ಅದಕ್ ಪರಿಹಾರ ಇದೆಯಾ ಅಂತಾನು ಕೇಳ್ತೀನಿ. ನಾನೆಲ್ಲ ನೋಡ್ಕೋತೀನಿ, ಆಯ್ತಾ? ತಡ ಮಾಡ್ಬೇಡ, ತಕ್ಷಣ ಕಳ್ಸ್ಕೊಟ್ಬಿಡು. ಆಮೇಲೆ ಅನು, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್. ಕಲ್ಪನಾ, ಅತ್ತೆ, ಯಾರ ಹತ್ರ ಮಾತಾಡ್ತಿದ್ದೆ? ಏನೋ ಜಾತಕ ಕೇಳ್ತಿದ್ದೆ. ಅದು ಅತ್ತೆ, ನನ್ನ ಫ್ರೆಂಡ್ ಸುನಂದ ಫೋನ್ ಮಾಡಿದ್ಲು. ಅವಳ ಮಗ ಯಾವ್ದೋ ಒಂದು ಹುಡುಗಿನ ಲವ್ ಮಾಡ್ಬಿಟ್ಟಿದಾನಂತೆ. ಅದಕ್ಕೆ ಅವರಿಬ್ರು ಜಾತಕ ಹೊಂದುತ್ತಾ ಅಂತ ಕೇಳಿದ್ಲು. ಅದಕ್ಕೆ ನಾನು ಅವರಿಬ್ರು ಜಾತಕನ ಕೊಟ್ ಕಳ್ಸು, ನಮ್ಗೆ ಗೊತ್ತಿರೋ ಗುರುಗಳಿದ್ದಾರೆ, ಅವ್ರನ್ನ ವಿಚಾರಿಸ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹೌದಾ? ಪರವಾಗಿಲ್ವೇ? ಈಗಿನ ಕಾಲದ ಹುಡುಗರು ಲವ್ ಮಾಡಾದ್ಮೇಲೂ ಜಾತಕ ನೋಡ್ತಾರಾ? ಅವ್ರೆಲ್ ನೋಡ್ತಾರತ್ತೆ, ಹುಡುಗರು ಹಿಂದೆ ಮುಂದೆ ನೋಡದೆ ಲವ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಹೆತ್ತೋರು ಈ ಸಂಬಂಧ ನಿಲ್ಲುತ್ತಾ ಅಂತ ನಾವು ನೋಡ್ಬೇಕಲ್ವಾ? ಹ, ಅದೇನೋ ನಿಜ ಬಿಡು. ಈಗಿನ ಕಾಲದಲ್ಲಿ ಯಾರ್ ಜಾತಕ ನೋಡ್ತಾರೆ? ನೋಡದೇ ಇಲ್ಲ. ಅದು ಇಲ್ದಲೆ ಜಾತಕನ ಬದಲಾಯಿಸ್ತಾರೆ, ಸುಳ್ಳು ಹೇಳಿ ಮದುವೆ ಮಾಡ್ಕೋತಾರೆ. ಅದೆಲ್ಲ ಆದ್ಮೇಲೆ ಕಷ್ಟ ಅನುಭವಿಸ್ತಾರೆ. ನೀನ್ ಒಂದ್ ಕೆಲ್ಸ ಮಾಡು, ನಿನ್ ಫ್ರೆಂಡ್ ಹೇಳು ಅವಳ ಮಗಳ ಜಾತಕನ ಕಳ್ಸಕ್ಕೆ ನಮ್ ಗುರುಗಳ ಹತ್ರ ತೋರ್ಸೋಣ. ಹಾ ಸರಿ ಅತ್ತೆ, ಹೇಳ್ತೀನಿ. ಅದ್ ಸರಿ ಅತ್ತೆ, ನೀವೇನು ಇಲ್ಲಿವರೆಗೂ ಬಂದಿದ್ದು? ಯಾಕೋ ಈ ನಡುವೆ ಮಂಡಿ ನೋವೇ ಕಡಿಮೆ ಆಗ್ತಿಲ್ಲ ಕಣೆ. ಅದಕ್ಕೆ ಪ್ರತಾಪನ್ ಹೇಳಿ ಡಾಕ್ಟರ್ ಫೋನ್ ಮಾಡಿ ಈ ಮಾತ್ರೆ ಎಲ್ಲ ಬದಲಾಯಿಸು ಅಂತ ಹೇಳೋಣ ಅಂತ ಬಂದೆ. ಹೋ ಅತ್ತೆ, ಅವರು ಯಾವ್ದೋ ಫೋನ್ ಬಂತು ಅಂತ ಟೆರೆಸ್ ಮೇಲೆ ಹೋದ್ರು, ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ. ಹೌದಾ? ಒಂದ್ ಕೆಲ್ಸ ಮಾಡು, ಅವ್ನ್ ಬಂದಿದ ತಕ್ಷಣ ಹೇಳು, ಏನೋ ಮರಿಬೇಡ. ಇಲ್ಲ ಅತ್ತೆ, ಮರಿಯಲ್ಲ, ಹೇಳ್ತೀನಿ. ಹಾ, ಆಮೇಲೆ ಅತ್ತೆ, ಇನ್ನೊಂದ್ ವಿಷಯ. ಏನು? ನಮ್ ಸೇವಂತಿ ನಮ್ ಅರ್ಜುನ್ಗೆ 2ನೇ ಮದುವೆ ಮಾಡೋ ವಿಷಯನ ಕೈ ಬಿಟ್ರೆ ನಮ್ ಕುಲದೇವ್ರಿಗೆ ಬೆಳ್ಳಿ ಕಮಲದ ಹೂನ ಅರ್ಪಿಸ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಸದ್ಯಕ್ಕೆ ಅವಳು ಈ ನಡುವೆ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅದಕ್ಕೆ ನಮ್ ಮನೆಯವರೆಲ್ಲ ಸೇರಿ ಮನೆ ದೇವ್ರಿಗೆ ಹೋಗ್ಬಿಟ್ ಬರೋಣ, ಏನೋ? ಈ ಅತ್ತೆ ಒಬ್ರು ಯಾವಾಗ ನೋಡಿದ್ರು ನಾನ್ ಮಾಡೋ ಕೆಲ್ಸಕ್ಕೆ ಕಡ್ಡಿ ಆಡ್ಸೋದಕ್ಕೆ ಬರ್ತಿರ್ತಾರೆ. ಸುಮ್ನೆ ಅವ್ರ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊಂಡಿರಕ್ಕಾಗಲ್ವಾ? ಅಲ್ಲ ಅತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಅವಸರ? ಸೇವಂತಿ ನಾಳೆನೆ ಅರ್ಜುನ್ ಮದುವೆ ಮಾಡಿಸ್ತೀನಿ ಅಂತ ಏನ್ ನಿಂತಿಲ್ವಲ್ಲ? ಹಾಗಂತ ಈ ವಿಷಯನ ಹಗುರವಾಗಿ ತಗೊಳೋದ್ ಬೇಡ ಸೊಸೆ. ಸೇವಂತಿ ತಲೆಯಲ್ಲಿ ಒಂದ್ಸಲ ಮದ್ವೆ ವಿಷಯ ಬಂದಿದೆ ಅಂದ್ರೆ ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು. ಅದಕ್ಕೆ ಅರ್ಕೆ ತೀರ್ಸಿದ್ರೆ ದೇವ್ರವಳ ಮನ್ಸನ್ನ ಬದಲಾಯಿಸಲ್ಲ ಅಂತ ನನ್ನ ನಂಬಿಕೆ. ಯಾವತ್ತೂ ನಮ್ಮ ಅರ್ಜುನ್ ಜೀವನದಲ್ಲಿ ಸೇವಂತಿನ ಬಿಟ್ಟು ಇನ್ಯಾರೋ ಅವನ ಜೀವನದಲ್ಲಿ ಬರಬಾರ್ದು. ಅದನ್ನ ನೋಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಇನ್ ಸೇವಂತಿ ಅದನ್ನ ನಿಜ ಮಾಡಕ್ ಹೊರಟ್ರೆ ನನ್ ಕೈಲಾದಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಮೊದ್ಲು ಹರಕೆನ ತೀರ್ಸ್ಬಿಡೋಣ, ಏನಂತ್ಯಾ? ಓಕೆ ಅತ್ತೆ, ಆದ್ರೆ ಅತ್ತೆ ಎಲ್ಲ ಹಣೆ ಬರಹ ಇದ್ದಂಗ ಆಗುತ್ತೆ ಅಂತ ನೀವೇ ಹೇಳ್ತಿದ್ರಲ್ವಾ? ನಮ್ಮ ಅರ್ಜುನ್ಗೆ ಇನ್ನೊಂದ್ ಮದ್ವೆ ಆಗ್ಬೇಕು ಅನ್ನೋದು ಅವ್ನ ಹಣೆ ಬರ್ದಲ್ಲಿದ್ರೆ, ಕಟ್ಕೊಂಡ್ ಹೆಂಡ್ತಿನೇ ಅವಳ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ಬೇಕು ಅಂತ ಇದ್ರೆ ಯಾರೇನ್ ಮಾಡಕ್ಕಾಗುತ್ತಲ್ವಾ? ಹ ಸೊಸೆ, ಅತ್ತೆ, ನೀನ್ ಮಾತಾಡ್ತಿರೋದ್ ನೋಡಿದ್ರೆ ಅರ್ಜುನ್ಗೆ 2ನೇ ಮದ್ವೆ ಮಾಡೋ ವಿಷಯದಲ್ಲಿ ಸೇವಂತಿಗಿಂತ ನಿನಗೆ ಆಸಕ್ತಿ ಜಾಸ್ತಿ ಇದೆ ಅಲ್ಲ?